ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮಹತ್ವದ ವಿಷಯವೇನು ನೋಡ್ಬೋದು ಈ ವಿಡಿಯೋದಲ್ಲಿ ಅಂದರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಿತ್ರವಾದ ಕ್ಷೇತ್ರ ಬಿಚ್ಚಾಲೆ ಕ್ಷೇತ್ರದ ಮಹಿಮೆಯನ್ನು ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಿಸಿಟ್ ಮಾಡಿ ಪ್ಲೀಸ್. ಬನ್ನಿ ವಿಡಿಯೋ ಕಡೆ ಹೋಗೋಣ. ಬಿಚ್ಚಾಲೆ ಕ್ಷೇತ್ರ ಮಂತ್ರಾಲಯದಿಂದ ಸ್ವಲ್ಪವೇ ದೂರದಲ್ಲಿ ಸಿಗುವ ಶ್ರೀರಾಯರಿಗೆ ಸಂಬಂಧಿಸಿದಂಥ ಕ್ಷೇತ್ರ ಬಿಚ್ಚಾಲೆ. ಇದನ್ನು ಎಲೆ ಬಿಚ್ಚಾಲೆ ಅಂತಲೂ ಕರೆಯುತ್ತಾರೆ. ಇಲ್ಲಿ ಕೆಲವು ವರ್ಷ ಶ್ರೀರಾಯರು ವಾಸವಿದ್ದರು. ಇಲ್ಲಿಯ ಶ್ರೀರಾಯರ ಶಿಷ್ಯ, ರಾಯರ ಅಂತರಂಗ ಮಹಾಭಕ್ತರಾದ ಹಾಗೂ ಸಮಸ್ತ ರಾಯರ ಭಕ್ತರಿಗೆಲ್ಲ ಸ್ಫೂರ್ತಿ ಮತ್ತು ಆದರ್ಶರಾದಂತಹ ಅಪ್ಪಣ್ಣಾಚಾರ್ಯರ ಮನೆಯಿದೆ. ರಾಯರು ಅದೇ ಮನೆಯಲ್ಲಿ ಕೆಲ ಕಾಲ ವಾಸವಿದ್ದರು ಹಾಗೂ ಶ್ರೀರಾಯರು ಅಲ್ಲಿದ್ದಾಗ ಮಲಗುತ್ತಿದ್ದ ಜಾಗಕ್ಕೆ ಇಂದಿಗೂ ಕಲ್ಲು ಹಾಸದೆ ಸಗಣಿಯಿಂದ ಸಾರಿಸಿ ಭಕ್ತರು ಅದನ್ನು ನೋಡಲು ಅವಕಾಶವೂ ಇದೆ. ಮತ್ತು ಬಿಚ್ಚಾಲೆಯ ತುಂಗಭದ್ರಾ ನದಿ ತೀರದಲ್ಲಿ ಶ್ರೀರಾಯರ ಏಕಶಿಲಾ ಬೃಂದಾವನವೂ ಇದೆ. ಅದರ ಹಿಂದೆ ಜಪದ ಕಟ್ಟೆಯೂ ಇದೆ. ಮಂತ್ರಾಕ್ಷತೆ ತೀರ್ಥ ಅನ್ನದಾಸೋಹವೂ ಇಲ್ಲಿ ನಡೆಯುತ್ತಿದೆ. ಮತ್ತು ಶ್ರೀರಾಯರು ಮೊದಲು ಬೆಳಗಿನ ಜಾವದ ಪೂಜೆಯನ್ನು ಇಲ್ಲಿಯೇ ಸ್ವೀಕಾರ ಮಾಡುತ್ತಾರೆಂಬ ನಂಬಿಕೆಯ ಪ್ರತೀತಿಯೂ ಇದೆ. ಬಿಚ್ಚಾಲೆಯಲ್ಲಿ ತುಂಗಭದ್ರೆ ಸ್ವಚ್ಛವಾಗಿ ಹರಿಯುತ್ತಾಳೆ. ಇಲ್ಲಿ ನದಿ ಸ್ನಾನ ಮಾಡಲು ಪ್ರಶಸ್ತವಾಗಿದೆ ಮತ್ತು ತಪಸ್ಸು, ಧ್ಯಾನಕ್ಕಂತೂ ಬಿಚ್ಚಾಳೆ ಹೇಳಿ ಮಾಡಿಸಿದ ಜಾಗ. ಎಷ್ಟೇ ಆದರೂ ಅಪ್ಪಣ್ಣಾಚಾರ್ಯರು ಶ್ರೀರಾಯರ ಪರಮಾನುಗ್ರಹ ಪಡೆದು ಪೂಜ್ಯಾಯ ರಾಘವೇಂದ್ರಾಯವೆಂಬ ಸ್ತೋತ್ರವನ್ನು ರಚಿಸಿ ಸಾಕಷ್ಟು ರಾಯರ ಮಹಾಮಹಿಮಾ ಕಾರುಣ್ಯಗಳನ್ನು ತಮ್ಮ ಹಲವು ಸ್ತೋತ್ರಗಳಲ್ಲಿ ಕೊಂಡಾಡಿದ ಮಹಾನುಭಾವರಲ್ಲವೇ ಅಪ್ಪಣ್ಣಾಚಾರ್ಯರು. ಬಿಚ್ಚಾಲೆ ಊರು, ಅವರ ಮನೆ, ತುಂಗಭದ್ರಾ ತೀರ, ಶ್ರೀರಾಯರ ಏಕಶಿಲಾ ಬೃಂದಾವನ ಎಲ್ಲವೂ ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಡುವುದರಲ್ಲಿ ಸಂದೇಹವೇ ಬೇಡ. ಶ್ರೀ ಮಂತ್ರಾಲಯ ದರ್ಶನ ಮಾಡುವವರು ತಪ್ಪದೆ ಪಂಚಮುಖಿ ಮತ್ತು ಬಿಚ್ಚಾಲೆಯನ್ನು ನೋಡಿಕೊಂಡು ಬನ್ನಿ. ಆಲ್ಮೋಸ್ಟ್ ಪ್ರತಿಯೊಬ್ಬರೂ ಹೋಗ್ತಾರೆ ಗೊತ್ತಿದೆ. ಮಂತ್ರಾಲಯದಲ್ಲಿ ರಾಯರ ಮೂಲ ಬೃಂದಾವನ ದರ್ಶನವನ್ನು ಮಾಡಿ ಹೊರಗಡೆ ಮಹಾದ್ವಾರದ ಬಳಿ ಬಂದರೆ ಸಾಕಷ್ಟು ಆಟೋ ಚಾಲಕರು ಪಂಚಮುಖಿ ಬಿಚ್ಚಾಲೆ ಅಂತ ಕೂಗುತ್ತಿರುತ್ತಾರೋ. ಒಬ್ಬರಿಗೆ ಈಗ 150 ರೂಪಾಯಿ ಚಾರ್ಜ್ ಆಗುತ್ತೆ. ಮೊದಲು ಮಂತ್ರಾಲಯ ಪ್ರವೇಶಿಸುವ ಆರ್ಚ್ನ ಪಕ್ಕದಲ್ಲೇ ಇರುವ ಬೃಹತ್ ಅಭಯ ಆಂಜನೇಯ ಸ್ವಾಮಿಯನ್ನು ತೋರಿಸಿ ನಂತರ ಪಂಚಮುಖಿ ಬಿಚ್ಚಾಲೆಯನ್ನು ತೋರಿಸಿ ಪುನಃ ಮಂತ್ರಾಲಯಕ್ಕೆ ತಂದು ಬಿಡುತ್ತಿದ್ದರು. ಕಾರಿನಲ್ಲಿ ಹೋದವರು ಕಾರಿನಲ್ಲಿಯೇ ಈ ಎಲ್ಲ ಸ್ಥಳಗಳಿಗೂ ಹೋಗಿ ಬರಬಹುದು. ನಾನು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಹೋದಾಗ ರಾಯರು ಮಲಗುತ್ತಿದ್ದ ಜಾಗವನ್ನು ಮುಟ್ಟಿ ಕೆಲ ನಿಮಿಷ ಅಲ್ಲೇ ಕೂತು ರಾಯರು ಪೂಜಿಸಿದ ವಿಠ್ಠಲ ಮೂರ್ತಿಗೆ ನಮಸ್ಕಾರವನ್ನು ಹಾಕಿ ನಂತರ ಆಚೆ ಬರುವಾಗ ಅಲ್ಲಿಯೇ ಮನೆಯ ಮೂಲೆಯಲ್ಲಿ ಇಟ್ಟಿದ್ದ ನೀರು 1 ಲೋಟವನ್ನು ಕುಡಿದು ಬಂದು ಅಂಥ ಮಹಾನುಭಾವರ ಮನೆಯ ನೀರು ಕುಡಿಯಲು ಸಿಗುವುದು ಪುಣ್ಯವೇ ಸರಿಯಲ್ಲವೇ? ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಹಾಗೂ ಪ್ರಸ್ತುತ ಪೀಠಾಧೀಶರಾದ ಪರಮಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಆಶೀರ್ವಾದ ಸದಾ ನಮ್ಮ ನಿಮ್ಮ ಮೇಲಿರಲಿ ಎಂದು ಶ್ರೀಹರಿಯಲ್ಲಿ ಸದಾ ಬೇಡುತ್ತಾ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡೋಣ. ಬಿಚ್ಚಾಲೆ ಎಂಬುದು ಕರ್ನಾಟಕದ ರಾಯಚೂರಿನ ಸಮೀಪವಿರುವ ಒಂದು ಪುಣ್ಯಭೂಮಿ. ಇದು ತುಂಗಭದ್ರಾ ನದಿಯ ತೀರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪುಣ್ಯಕ್ಷೇತ್ರವಾಗಿದೆ. ಈ ಸ್ಥಳದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬಹುದಿನಗಳ ಕಾಲ ವಾಸವಿದ್ದು ಅನೇಕ ಭಕ್ತರಿಗೆ ದಾರಿಯನ್ನು ತೋರಿಸಿದ್ದರು, ಅನುಗ್ರಹ ಮಾಡಿದರು ಮತ್ತು ಪವಾಡಗಳನ್ನು ಪ್ರದರ್ಶಿಸಿದರು. ಬಿಚ್ಚಾಲೆ ಗ್ರಾಮದಲ್ಲಿ ಗುರುರಾಯರು ಸುಮಾರು 13 ವರ್ಷಗಳ ಕಾಲ ವಾಸವಿದ್ದದ್ದು ನೆನಪಿನಲ್ಲಿದೆ. ಈ ಸಮಯದಲ್ಲಿ ಅವರು ತಮ್ಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರೊಂದಿಗೆ ಧರ್ಮ ಸಂಸ್ಥಾಪನೆ, ವೇದಾಧ್ಯಯನ ಮತ್ತು ಪಾಠಶಾಲೆಗಳ ಮೂಲಕ ಜ್ಞಾನವನ್ನು ಹರಡಿದರು. ಬಿಚ್ಚಾಲೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಕೆಲವೊಂದು ಪ್ರಸಿದ್ಧವಾದ ಪವಾಡಗಳು ಇವೆ. ಒಬ್ಬ ದೀನನಿಗೆ ಅನ್ನದಾನ ಮಾಡಿದ ವೇಳೆ ಆ ಅನ್ನ ಇಡೀ ಊರಿಗೆ
ತಿಂತ ಕೊನೆಗೊಳ್ಳದಂತಾದುದಾಯಿತು. ಒಬ್ಬ ಭಕ್ತನ ಮರಣವನ್ನು ತಪ್ಪಿಸಿದರು. ಜ್ವರದಿಂದ ಬಳಲುತ್ತಿದ್ದ ಭಕ್ತನಿಗೆ ತನ್ನ ಕಂಠದಿಂದ ನೀರು ಒದಗಿಸಿ ಗುಣವನ್ನ ಮಾಡಿದರು. ಇನ್ನು ಅಪ್ಪಣ್ಣಾಚಾರ್ಯರ ಬಗ್ಗೆ ಹೇಳುವುದಾದರೆ, ಬಿಚ್ಚಾಲೆಯು ಅಪ್ಪಣ್ಣಾಚಾರ್ಯರ ಕರ್ಮಭೂಮಿಯೂ ಆಗಿತ್ತು. ಅವರು ಶ್ರೀ ಗುರುರಾಯರ ಅತ್ಯಂತ ನಿಷ್ಠಭಕ್ತರಾಗಿದ್ದು, ತಮ್ಮ ಜೀವನವನ್ನೆಲ್ಲ ಗುರುರಾಯರ ಸೇವೆಗೆ ಅರ್ಪಿಸಿದ್ದರು. ಗುರುರಾಯರು ಮಂತ್ರಾಲಯದತ್ತ ಪ್ರಯಾಣ ಮಾಡುವಾಗ ಅವರು ಬಿಚ್ಚಾಲೆಗೆ ವಿದಾಯ ಹೇಳಿದ ಪ್ರಸಂಗ ಭಕ್ತರನ್ನು ಮುಗ್ಧಗೊಳಿಸುತ್ತದೆ. ಇಲ್ಲಿನ ವೈಶಿಷ್ಟ್ಯತೆಗಳೇನೆಂದರೆ, ಇಲ್ಲಿ ಬಿಚ್ಚಾಲೆ ಮಠವೂ ಇದೆ. ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ಅಷ್ಟೋತ್ತರ ಪೂಜೆ, ಮಂತ್ರಪಠಣ, ಹೂವಿನ ಅಲಂಕಾರವೂ ನಡೆಯುತ್ತದೆ. ಗುರುರಾಯರ ದ್ವಾರದಲ್ಲಿ ನಿಂತು ಭಕ್ತರು ಹಾರೈಸಿದರೆ ಅವರ ಆಶೀರ್ವಾದ ನೀಡುತ್ತಾರೆ ಎನ್ನುವ ನಂಬಿಕೆಯೂ ಇದೆ. ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನ ಮಾಡಿ ಮಠದ ಧ್ವಜಸ್ತಂಭಕ್ಕೆ ನಮಸ್ಕಾರ ಮಾಡಿದರೆ ಪಾಪವು ಪರಿಹಾರವಾಗುತ್ತದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಒಂದೆಡೆಯಿಂದ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವಂತಹ ಅನುಭವ ಕೊಡುವುದು. ಇಲ್ಲಿ ಭಕ್ತರು ದಿನವೂ ಸೇರುತ್ತಾರೆ. ಭಜನೆ, ಪೂಜೆ, ಹರಿಕಥೆ, ಉಪನ್ಯಾಸಗಳು ಇತ್ಯಾದಿಗಳು ನಡೆಯುತ್ತವೆ. ಅನೇಕ ಭಕ್ತರು ಬಿಚ್ಚಾಲೆಗೆ ಬಂದು ತಮಗೆ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ. ವೃತ್ತಿಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ವಿವಾಹ ಸಮಸ್ಯೆ ಇವುಗಳಿಗೆ ಇಲ್ಲಿ ಬಂದು ಮಾಡಿದ ಪ್ರಾರ್ಥನೆ ಫಲ ನೀಡಿದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಲಭಿಸಲಿ. ಈ ಪವಿತ್ರ ಕ್ಷೇತ್ರದ ಮಹಿಮೆ ತಿಳಿದು ಭಕ್ತಿಯಲ್ಲಿ ಮುಂದಾಗೋಣ. ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಇಟ್ಟು ನಿತ್ಯ ಈ ಮಂತ್ರವನ್ನು ಪಠಿಸಿರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡಿ. ಧನ್ಯವಾದಗಳು. ಶ್ರೀ ಗುರುರಾಯರೇ ಶರಣು.